ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ನಾನು ಮಾಡ್ತಾ ಇರುವಂಥ ಚಾಪ್ಟರು ಪೊಲಿಟಿಕಲ್ ಸೈನ್ಸ್ನ 5th ಸೆಮ್ಮಲ್ಲಿರುವಂಥ ರಾಜ್ಯ ಶಾಸಕಾಂಗದಲ್ಲಿ ಬರುವಂತಹ ಮತ್ತೊಂದು ಪಾತ್ರ, ಅದು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ನಾನೀಗ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಮುಖ್ಯಮಂತ್ರಿ ಇಂದಿನ ಚಾಪ್ಟ್ರಲ್ಲಿ ನೀವು ಎಕ್ಸಿಕ್ಯೂಟಿವ್ ಹೆಡ್ ಅಂದರೆ ಗವರ್ನರ್ ಬಗ್ಗೆ ಹೇಳಿದ್ದೆ. ಗವರ್ನರ್ ಯಾವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಮತ್ತು ನಮ್ಮ ದೇಶದಲ್ಲಿ ಯಾವ ರೀತಿಯಾದಂಥ ಕಾರ್ಯಾಂಗ ಪದ್ಧತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಈಗ ಗವರ್ನರ್ ಆದಮೇಲೆ ನಾವೀಗ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಹೇಳಬೇಕಾಗಿದೆ. ಸೊ ಮುಖ್ಯಮಂತ್ರಿ, ಚೀಫ್ ಮಿನಿಸ್ಟರ್ ಹೂ ಇಸ್ ದ ರಿಯಲ್ ಚೀಫ್ ಆಫ್ ಎಕ್ಸಿಕ್ಯೂಟಿವ್, ಅದ್ರ ಬಗ್ಗೆ ನಾವೀಗ ಪಾಠ ಮಾಡ್ತಾ ಇದ್ದೀನಿ. ಸೊ ರಿಯಲ್ ಚೀಫ್ ಆಫ್ ಎಕ್ಸಿಕ್ಯೂಟಿವ್ನ ರಾಜಕೀಯ ಕಾರ್ಯಗಳು, ನಮ್ಮ ರಾಜ್ಯದಲ್ಲಿ ನಮ್ಮ ರಾಜಕೀಯ ವಿಚಾರದಲ್ಲಿ ಮುಖ್ಯಮಂತ್ರಿ ಹೇಗೆ ತಮ್ಮ ಸ್ಥಾನವನ್ನು ಒಳಗೊಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಈಗ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಚೀಫ್ ಮಿನಿಸ್ಟರ್ ಆಫ್ ಅ ಸ್ಟೇಟ್, ಟಾಪಿಕ್ ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ರಾಜ್ಯದಲ್ಲಿ ಮುಖ್ಯಮಂತ್ರಿ. ಸೊ ಈಗಾಗಲೇ ನಾನು ಹೇಳಿದಾಗೆ ನಿಮಗೆ ನಮ್ಮ ಭಾರತ ಸರ್ಕಾರ ವಿಶಾಲವಾದಂಥದ್ದು ಮತ್ತು ಇದು ಸಂಯುಕ್ತಾತ್ಮಕ ಪದ್ಧತಿಯಿಂದ ಕೂಡಿದೆ. ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಫೆಡರಲ್ ಸಿಸ್ಟಮ್ ಮೀನ್ಸ್ ಹಿಯರ್ ವಿ ಹ್ಯಾವ್ ಟು ಸಿ ದ ಟೂ ಟೈಪ್ ಆಫ್ ಅ ಗವರ್ಮೆಂಟ್. ಒನ್ ಈಸ್ ಅ ಸ್ಟೇಟ್ ಗವರ್ಮೆಂಟ್ and another one is a central government, and another one also is that is local self government. So state government, central government and local self government ಇವೆಲ್ಲ ಸೇರಿಕೊಂಡು ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ. ಸೊ ಈಗ ಕೇಂದ್ರ ಸರ್ಕಾರದಲ್ಲಿ ಹೇಗೆ ನಾವು ಕಾರ್ಯಾಂಗ ಪದ್ಧತಿಯನ್ನು ನೋಡಿದ್ವಿ ಅದ್ರ ಬಗ್ಗೆ ಹೇಳಿದ್ದೆ ನಾನು ನಿಮಗೆ ಇಂದಿನ ಗವರ್ನರ್ ವಿಚಾರವಾಗಿ. ಈಗ ಮತ್ತೆ ಅದನ್ನು ಒಂದು ಸ್ವಲ್ಪದಲ್ಲಿ ಹೇಳ್ತೇನೆ. ನಮ್ಮ ಸರ್ಕಾರ ಸಂಸದೀಯ ಸರ್ಕಾರ ಪದ್ಧತಿ. ಸಂಸದೀಯ ಸರ್ಕಾರ ಅಂದರೆ ಇದು ಸಂಸದೀಯ ಕಾರ್ಯಾಂಗ. ಈ ಸಂಸದೀಯ ಕಾರ್ಯಾಂಗದಲ್ಲಿ ಇಬ್ಬರು ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಇರ್ತಾರೆ ಅಂತ ಹೇಳಿದ್ದೆ. ಒನ್ ಈಸ್ ಅ ರಿಯಲ್ ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಅನದರ್ ಒನ್ ಈಸ್ ಅ ನಾಮಿನಲ್ ಚೀಫ್ ಆಫ್ ಎಕ್ಸಿಕ್ಯೂಟಿವ್. ರಿಯಲ್ ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಮೀನ್ಸ್ ಅವ್ರನ್ನ ನಾವು ಮುಖ್ಯಮಂತ್ರಿಗಳು ಅಂತ ಕರಿತೀವಿ. ನಾಮಿನಲ್ ಗವರ್ನರ್ ಬಗ್ಗೆ ಈಗಾಗಲೇ ಪಾಠ ಮಾಡಿದ್ದೀನಿ. ನಾಮಿನಲ್ ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಹೇಗೆ ನಮ್ಮ ರಾಜ್ಯಕ್ಕೆ ಮುಖ್ಯನೋ ಚೀಫ್ ಆಗಿರ್ತಾರೋ ಹಾಗೆಯೇ ನಮ್ಮ ರಾಜ್ಯಕ್ಕೆ ಮತ್ತೊಬ್ಬರು ನೈಜ ಕಾರ್ಯಾಂಗದ ಮುಖ್ಯಮಂತ್ರಿಗಳು ಕೂಡ ಬಹಳ ಮುಖ್ಯರಾಗಿರ್ತಾರೆ, ಮುಖ್ಯಮಂತ್ರಿ. ಸೊ ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಈಸ್ ರಿಯಲ್ ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಈಸ್ ಅ CM ಅಥವಾ ಚೀಫ್ ಮಿನಿಸ್ಟರ್. ಇಡೀ ರಾಜ್ಯದ ಎಲ್ಲ ಅಧಿಕಾರವು ನಮ್ಮ ಮುಖ್ಯಮಂತ್ರಿಗಳ ಕೈಯಲ್ಲಿ ಇರುತ್ತೆ. ಮುಖ್ಯಮಂತ್ರಿಗಳೇ ಇಲ್ಲಿ ನಿಜವಾದಂತಹ ಕಾರ್ಯಾಂಗದ ಅಧಿಪತಿಗಳಾಗಿರ್ತಾರೆ. ಸೊ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನೇನು ಅರ್ಹತೆಗಳು ಇರಬೇಕು ಮತ್ತು ಯಾವ ರೀತಿಯಲ್ಲಿ ಮುಖ್ಯಮಂತ್ರಿಯನ್ನು ನಾವು ಆಯ್ಕೆ ಮಾಡ್ಕೊತೀವಿ, ನೇಮಕ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಇವರು ಪಕ್ಷದ ಬಹುಮತ, ಯಾವ ಪಕ್ಷ ಬಹುಮತವನ್ನು ಪಡೆದಿದೆಯೋ ಆ ಪಕ್ಷದ ನಾಯಕನಾಗಿರಬೇಕು ಅಥವಾ ಆ ಪಕ್ಷದ ವ್ಯಕ್ತಿ ಆಗಿರಬೇಕು. ಅಂದರೆ ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚು ನಾಯಕ ಅಂತಲೇ ನಾವಿಲ್ಲಿ ಹೇಳಬೇಕಾಗ್ತದೆ. ಆ ಪಕ್ಷದ ನಾಯಕನಾಗಿರಬೇಕು. ಆ ಪಕ್ಷದ ಶಾಸಕಾಂಗದ ನಾಯಕನಾದವನನ್ನು ನಾವು ಇಲ್ಲಿ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಿಕ್ಕೆ ಸಂವಿಧಾನದ ಪ್ರಕಾರ ಅಧಿಕಾರ ಇದೆ. ಸೊ ಇಲ್ಲಿ ಈ ಮುಖ್ಯಮಂತ್ರಿ ಆಗಲಿಕ್ಕೆ ಪಕ್ಷದ ನಾಯಕ ಆದರೆ ಸಾಕು, ಅವ್ರಿಗೆ ಯಾವುದೇ ರೀತಿಯಾದಂತಹ ವಿದ್ಯಾರ್ಹತೆ ಆಗಿರಲಿ ಅಥವಾ ಪದವಿ ಆಗಿರಲಿ ಇರೋ ಹಾಗೆ ಇಲ್ಲ. ಅಂದರೆ ಇರಲೇಬೇಕು ಅನ್ನುವ ಯಾವುದೇ ರೀತಿಯಾದಂತಹ ನಿಯಮಗಳು ಇಲ್ಲ. ಸೊ ಇಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಇದುವರೆಗೂ ನಮ್ಮ ಭಾರತದಲ್ಲಿ ಸ್ವತಂತ್ರ ಬಂದ ನಂತರ ಇಲ್ಲಿ ತನಕ ಸಂವಿಧಾನವನ್ನು ರಚಿಸಿಕೊಂಡ ಮೇಲೆ 1950ರಿಂದ ಈಚೆ ಚುನಾವಣೆಗಳನ್ನು ನಡೆಸಿ ಆ ಚುನಾವಣೆಗಳಿಗೆ ಏನು ಮುಖ್ಯಮಂತ್ರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ, ಯಾವ್ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಅವುಗಳನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಹೆಚ್ಚು ವಿದ್ಯಾವಂತರೇನು ಬಂದಿಲ್ಲ ಅಥವಾ ವಿದ್ಯಾವಂತಿಕೆ ಇರಬೇಕು ಅಂತಲೇ ಯಾವುದೇ ನಿಯಮಗಳು ಇಲ್ಲ ಅನ್ನೋದು ನಮಗೆ ತಿಳಿದು ಬರುತ್ತೆ. ಎಷ್ಟೋ ಸಲ ನಾವು ಜನಪ್ರಿಯ ಸಿನಿಮಾ ನಟರು ಈ ಫೀಲ್ಡಿಗೆ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿರೋದನ್ನು ನೋಡ್ತೀವಿ. MTR ಆಗಿರ್ಬೋದು, MGR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಇವರೆಲ್ಲ ಆಯಾ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರೆಲ್ಲ ಸಿನಿಮಾ ರಂಗದಿಂದ ಬಂದವರು ಅಂತ ನಾವು ಸಿನಿಮಾ ರಂಗದಲ್ಲಿ ಪ್ರವೇಶವನ್ನು ಕೊಟ್ಟು ನಂತರ ರಾಜಕೀಯ ರಂಗಕ್ಕೆ ಪ್ರವೇಶಿಸಿ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಕೆಲಸಗಳನ್ನು ಸಾಧಿಸಿ ಹೋಗಿರೋವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಹಾಗೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ಇಲ್ಲೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ಕೆ ಹನುಮಂತಯ್ಯ ಆಗಿರ್ಬೋದು, BD ಜತ್ತಿ ಆಗಿರ್ಬೋದು, ನಿಜಲಿಂಗಪ್ಪ, ದೇವರಾಜ ಅರಸು ಇವರೆಲ್ಲರೂ ಕೂಡ
ಇದ್ದಿದ್ದನ್ನು ನೋಡ್ತೀವಿ. ಬಟ್ ಇಲ್ಲಿ ಸಿ ರಾಜಗೋಪಾಲಾಚಾರಿ ಅನ್ನೋರು ಭಾಳ ವಿದ್ವಾಂಸರಾಗಿದ್ದದ್ದನ್ನು ನೋಡ್ತೀವಿ. ಕೆ ಕಾಮರಾಜ್ ಅವರು ಸ್ವಚ್ಛ ಮತ್ತು ದಕ್ಷ ನಾಯಕರಾಗಿದ್ದರು ಅಂತ ನಾವು ಹೇಳ್ಬೋದು. ಇವರು ಪದವಿಯನ್ನು ಹೊಂದಿದ್ರು ಅಂತಲೂ ಹೇಳ್ತಿದ್ದೀವಿ. ಪದವಿ ಹೊಂದಿರೋರ್ನೂ ನೋಡಿದ್ದೀವಿ, ಪದವಿ ಇಲ್ದಲೇ ಇರೋರ್ನೂ ನೋಡಿದ್ದೀವಿ. ಮತ್ತು ಬಿ ಡಿ ಜತ್ತಿ, ನಿಜಲಿಂಗಪ್ಪ, ದೇವರಾಜ ಅರಸು ಅಂತ ಹೇಳಿದೆ, ವೀರಪ್ಪ ಮೊಯ್ಲಿ ಇವರೆಲ್ಲರೂ ಕೂಡ ನಿರ್ದಿಷ್ಟವಾದ ಪದವಿಯನ್ನು ಹೊಂದಿದ್ರು. ಮತ್ತು ಸಾಲದಕ್ಕೆ ಇವರಿಗೆ ಶಾಸಕಾಂಗದ ಅನುಭವ ಕೂಡ ಇತ್ತು, ರಾಜಕೀಯದ ಅನುಭವ ಕೂಡ ಇತ್ತು. ಪ್ಲೇಟೋ ಒಂದು ಕಡೆ ಹೇಳ್ತಾನೆ ಏನಂದರೆ, ಮುಖ್ಯಮಂತ್ರಿ ಆಗಬೇಕಾದ್ರೆ ಅವನಿಗೆ ರಾಜಕೀಯ ಜ್ಞಾನದ ಜೊತೆಗೆ ಅವನಿಗೆ ನಿರ್ದಿಷ್ಟವಾದಂಥ ವಿದ್ಯಾರ್ಹತೆ ಇರಬೇಕು ಅನ್ನೋ ಮಾತನ್ನು ಪ್ಲೇಟೋ ಹೇಳ್ತಾನೆ. ನಿಜ, ಅದು ಉತ್ತಮವಾದಂತಹ ಅನುಭವ ಆಳ್ವಿಕೆ ನಮಗೆ ಬೇಕಾಗ್ತದೆ. ಅನುಭವವಾದ ಉತ್ತಮವಾದ ಆಳ್ವಿಕೆ ನಮಗೆ ಅಂದರೆ ಪ್ರಜೆಗಳಿಗೆ ಬೇಕಾಗಬೇಕಾದ್ರೆ ನಿಜವಾಗ್ಲೂ ನಮ್ಮ ನಾಯಕನೂ ಕೂಡ ಹೆಚ್ಚು ಬುದ್ಧಿವಂತನಾಗಿದ್ದರೆ ಅಥವಾ ವಿದ್ವಾಂಸನಾಗಿದ್ದರೆ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಮುಖ್ಯಮಂತ್ರಿಗಳ ನೇಮಕ ಯಾವ ರೀತಿ ಮಾಡ್ತಾರೆ, ಮುಖ್ಯಮಂತ್ರಿಗಳನ್ನು ಹೇಗೆ ನೇಮಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು. ಅಂದರೆ ಈಗಾಗಲೇ ಹೇಳಿದಾಗೆ ಅವರು ಪಕ್ಷದ ನಾಯಕರಾಗಿರ್ತಾರೆ. ಮತ್ತು ಇವರು ಕಾರ್ಯಾಂಗದ ತುಟ್ಟ ತುದಿಯಲ್ಲಿ, ಅಂದರೆ ಕಾರ್ಯಾಂಗದ ಪಿರಮಿಡ್ ನೋಪಾದಿಯಲ್ಲಿರುವಂಥ ಕಾರ್ಯಾಂಗದ ತುಟ್ಟ ತುದಿಯಲ್ಲಿರುವ ಬಿಂದು ಅಂತ ನಾವು ಮುಖ್ಯಮಂತ್ರಿಯನ್ನು ಕರಿಬೋದು. ಯಾಕಂದರೆ ನೈಜ ಕಾರ್ಯಾಂಗದ ಮುಖ್ಯಮಂತ್ರಿ ಇವರೇ ಆಗಿರೋದ್ರಿಂದ. ಸೊ ಮುಖ್ಯ ಕಾರ್ಯನಿರ್ವಾಹಕನಾಗಿ ಕಾರ್ಯಾಂಗದ ಅಧಿಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾದಂಥ ಮುಖ್ಯಮಂತ್ರಿಗೆ ಕೆಲವು ನಿರ್ದಿಷ್ಟ ಕ್ವಾಲಿಫಿಕೇಷನ್ಸ್ಗಳು ಬೇಕಾಗ್ತದೆ. ಏನೇನು ಕ್ವಾಲಿಫಿಕೇಷನ್ಸ್ಗಳು ಅಂತಂದರೆ, ಅವ್ರಿಗೆ ಭಾರತೀಯ ಪೌರನಾಗಿರಬೇಕು. ಮೊದಲನೇದಾಗಿ ಬರ್ಕೊಳ್ಳಿ, ಭಾರತೀಯ ಪೌರನಾಗಿರಬೇಕು. ಇದೆಲ್ಲ ಪೋಸ್ಟ್ ಅಥವಾ ಹುದ್ದೆ ಅಂತ ಏನು ಹೇಳ್ತೀವಿ, ಎಲ್ಲ ಹುದ್ದೆಗೂ ಬಹಳ ಮುಖ್ಯವಾಗಿರುವಂತಹ ಒಂದು ಕ್ವಾಲಿಫಿಕೇಷನು ಭಾರತೀಯ ಪೌರನಾಗಿರಬೇಕು. ಮತ್ತು 25 ವರ್ಷ ವಯಸ್ಸಾಗಿರಬೇಕು. ಕನಿಷ್ಠ ಇವರಿಗೆ 25 ವರ್ಷ ವಯಸ್ಸಾಗಿರಬೇಕು. ಕನಿಷ್ಠ ನಾನು ಹೇಳ್ತಿದ್ದೆ, ಇಟ್ಸ್ ಅ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಏಜ್ ಕ್ವಾಲಿಫಿಕೇಷನ್ ಇಸ್ 25 ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಆಗಿರ್ಬೋದು. ಸೊ ಏಜ್ ಕ್ವಾಲಿಫಿಕೇಷನ್ 25 ಅಂದಾಗಲೇ ನಮಗೆ ಅಲ್ಲಿ ವಿದ್ಯಾರ್ಹತೆ ಕನ್ಸಿಡರ್ ಆಗುತ್ತೋ ಆಗಲ್ವೋ ಅನ್ನೋದು ನಮಗೆ ಅಲ್ಲಿ ಗಮನಿಸಬೇಕಾದಂಥ ಅಂಶ ಆಗ್ತದೆ. ಸೊ ವಿದ್ಯಾರ್ಹತೆ ಮಾಡಲಿಕ್ಕೆ ಒಂದು 30 ವರ್ಷ ಆದರೂ ಬೇಕಾಗುತ್ತೆ. ಅದಕ್ಕೆ ನಾವು ರಾಜ್ಯಸಭೆಯ ಸದಸ್ಯರಿಗೆ ಮತ್ತು ವಿಧಾನ ಪರಿಷತ್ನ ಸದಸ್ಯರಿಗೆಲ್ಲ ಈ ಥರದ್ದು ಒಂದು ಏಜ್ ಕ್ವಾಲಿಫಿಕೇಷನ್ಸನ್ನು ಕೊಟ್ಕೊಂಡು ಹೋಗಿದ್ದೀವಿ. ಸೊ ಲೋಕಸಭೆಗೆ ಬೇರೆ, ರಾಜ್ಯಸಭೆಗೆ ಬೇರೆ ಅಂತ. ಸೊ ಇಲ್ಲಿ CM ಅಂತ ಹೇಳ್ತೀವಿ, ಅಂದರೆ ಮುಖ್ಯಮಂತ್ರಿ ಅಂತ ಏನು ಹೇಳ್ತೀವಿ, ಮುಖ್ಯಮಂತ್ರಿಗೆ ಲೋಕಸಭೆಯ ಸದಸ್ಯನಾಗಲು ಬೇಕಾಗಿರುವ ಎಲ್ಲ ಅರ್ಹತೆಗಳು ಮುಖ್ಯಮಂತ್ರಿಗೆ ಬೇಕಾಗ್ತದೆ. ಅಂದರೆ 25 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು. ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿಸುವಂತಹ ಅಭ್ಯರ್ಥಿ ಯಾವುದೇ ರೀತಿಯಾದಂಥ ಸರ್ಕಾರಿ, ಅಂದರೆ ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ನೌಕರಿಯಲ್ಲಿ ಇರಬಾರ್ದು. ಸರ್ಕಾರಿ ನೌಕರಿಯಲ್ಲಿ ಲಾಭದಾಯಕ ಹುದ್ದೆ ಇರುವಂಥ ಸರ್ಕಾರಿ ನೌಕರಿ ಅಂತಲೂ ಹೇಳ್ತಾರೆ. ಲಾಭದಾಯಕ ಅಂದರೆ ಸರ್ಕಾರದ ಕೊಡುವಂಥ ಸಂಬಳ ಅಷ್ಟೇ, ಮತ್ತಿನ್ನೇನು ಇರಲ್ಲ ಅಲ್ಲಿ. ಸೊ ಸರ್ಕಾರಿ ನೌಕರನಾಗಿರಬಾರದು. ಆಮೇಲೆ ಹುಚ್ಚನಾಗಿರಬಾರದು, ದಿವಾಳಿಯಾಗಿರಬಾರದು. ಈ ಎಲ್ಲ ಕ್ವಾಲಿಫಿಕೇಷನ್ಸ್ಗಳು ಏನು ಲೋಕಸಭೆಯ ಕ್ವಾಲಿಫಿಕೇಷನ್ಸ್ ಇದೆ, ಅದೆಲ್ಲ ಕ್ವಾಲಿಫಿಕೇಷನ್ಸ್ ಅರ್ಹತೆಗಳು ನಮ್ಮ ಮುಖ್ಯಮಂತ್ರಿಗೆ ನಾವು ಕೊಟ್ಟಿದ್ದೇವೆ. ಸೊ ಇಷ್ಟೆಲ್ಲ ಅರ್ಹತೆಯನ್ನು ಹೊಂದಿರುವಂತಹ ಮುಖ್ಯಮಂತ್ರಿ ಮಂತ್ರಿಯಾಗಿ ನೇಮಕ ಆಗಬೇಕಾಗ್ತದೆ. ಮಂತ್ರಿಯಾಗಿ ನೇಮಕ ಆದಮೇಲೆ ಇತರ ಮಂತ್ರಿಗಳನ್ನು ಕೂಡ ಇವರು ತಮ್ಮ ಇದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಇತರ ಮಂತ್ರಿಗಳನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ ಅಂದರೆ ಶಾಸಕಾಂಗ ಭಾಳ ಮುಖ್ಯ ಆಗ್ತದೆ ಇಲ್ಲಿ. ಶಾಸಕಾಂಗ ಅಂದರೆ ಮಂತ್ರಿಗಳೆಲ್ಲರೂ ಕೂಡ ಇಲ್ಲಿ, ಶಾಸಕಾಂಗದ ಮಂತ್ರಿಗಳೆಲ್ಲರೂ ಕೂಡ ಇಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಅಥವಾ ಅನುಭವ ಇರುವಂಥವ್ರು, ರಾಜಕೀಯವಾಗಿ ಅನುಭವ ಇರುವಂತಹ ವ್ಯಕ್ತಿಗಳಾದರೆ, ಪ್ರತಿಭಾವಂತರಾದರೆ ನಮಗೆ ಅಂದರೆ ಪ್ರಜೆಗಳಿಗೆ ಉತ್ತಮವಾದಂತಹ ಆಳ್ವಿಕೆ ಸಿಗುತ್ತದೆ ಅನ್ನುವ ಒಂದು ದೃಷ್ಟಿ ಇದೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಮಂತ್ರಿಮಂಡಲ ಇಲ್ಲಿ ರಚಿಸ್ಕೊಳ್ಬೇಕಾಗ್ತದೆ. ನಾವು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ, ಕ್ಯಾಬಿನೆಟ್ ಅಥವಾ ಮಂತ್ರಿಮಂಡಲ ಅಂತೇನು ಕರಿತೀವಿ, ಮಂತ್ರಿಮಂಡಲ ಇಲ್ಲಿ ಬಹಳ ಮುಖ್ಯವಾಗಿರ್ತದೆ. ಮಂತ್ರಿಗಳೆಲ್ಲರೂ ಸೇರಿಯೇ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಮುಖ್ಯಮಂತ್ರಿ ಒಬ್ಬರೇ ಕರ್ತವ್ಯವನ್ನು ನಿರ್ವಹಿಸೋದಲ್ಲ, ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಸಹಯೋಗದೊಂದಿಗೆ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಸೊ ಹಾಗಾಗಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಎರಡು ಬಹಳ ಮುಖ್ಯ. ಸೊ ಮಂತ್ರಿಮಂಡಲ ಮತ್ತು ಮುಖ್ಯಮಂತ್ರಿ ಇವೆರಡೂ ಇದ್ದರೆ ಮಾತ್ರ ರಾಜ್ಯಪಾಲರು ರಾಜ್ಯವನ್ನು ನಿರ್ವಹಿಸಲಿಕ್ಕೆ, ರಾಜ್ಯಭಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾಕೆ ಅಂದರೆ ನಾನು ಈಗಾಗಲೇ ಹೇಳಿದೆ, ರಾಜ್ಯಪಾಲರು
ಯಾವುದೇ ಕರ್ತವ್ಯವನ್ನು ನಿರ್ವಹಿಸಬೇಕಾದರೂ ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಮಾಡಬೇಕಾಗ್ತದೆ. ಮುಖ್ಯಮಂತ್ರಿ ಇಸ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಮಿನಿಸ್ಟ್ರಿಯ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ಅಂದರೆ ಅಲ್ಲಿಯೇ ಅಂದರೆ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ ಅದು ಬೇರೆ. ಸೊ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ರೆಪ್ರೆಸೆಂಟೇಟಿವ್ ಆಫ್ ದ ಪರ್ಟಿಕ್ಯುಲರ್ ಸ್ಟೇಟ್ ಅದಲ್ಲ ನಾನು ಹೇಳ್ತಿರೋದು ಇಲ್ಲಿ ಏನಂದರೆ ಆ ಮುಖ್ಯಮಂತ್ರಿ ಕೂಡ ಆ ಮಂತ್ರಿಮಂಡಲದ ಒಂದು ಭಾಗವಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಮಂತ್ರಿಗಳಲ್ಲಿರುವಂತಹ ಅಭಿಪ್ರಾಯಗಳು, ಮಂತ್ರಿ ಮಂಡಲದಲ್ಲಿರುವಂತಹ ಏನು ತೀರ್ಮಾನಗಳಿವೆ, ಅಭಿಪ್ರಾಯಗಳಿವೆ, ಅವೆಲ್ಲವೂ ಕೂಡ ಮುಖ್ಯಮಂತ್ರಿಗೂ ಕೂಡ ತಿಳಿದಿರಬೇಕು. ಅವರ ನೇತೃತ್ವದಲ್ಲಿಯೇ ಮಂತ್ರಿಮಂಡಲ ನಡಿಬೇಕಾಗ್ತದೆ. ಸೊ ಅದರಿಂದ ನಾನು ಹೇಳಿದ್ದು ಇವರು ರೆಪ್ರೆಸೆಂಟೇಟಿವ್ ಅಂತ. ಸೊ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಅಂದರೆ ಅಷ್ಟೂ ಜನ ಮಂತ್ರಿಗಳ ಅಭಿಪ್ರಾಯ ಇವೆಲ್ಲವನ್ನು ಒಳಗೊಂಡ ಹಾಗೆ ಇವೆಲ್ಲವನ್ನ ಕ್ರೋಢೀಕರಿಸಿ ಸಂಗ್ರಹಿಸಿ ಇವುಗಳ ತೀರ್ಮಾನದಿಂದ ರಾಜ್ಯಪಾಲರು ಇವರುಗಳ ಸಲಹೆಯ ಮೇರೆಗೆ ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ರಾಜ್ಯಪಾಲರೇ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ರಾಜ್ಯಪಾಲರು ಮುಖ್ಯಮಂತ್ರಿಯ ಸಲಹೆ ಇಲ್ಲದಲೇ ಯಾವುದೇ ಕರ್ತವ್ಯವನ್ನು ಮಾಡೋ ಹಾಗೆ ಇಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿ ಬಹಳ ಇಂಪಾರ್ಟೆಂಟ್, ಅಂದರೆ ಮುಖ್ಯ ಆಗ್ತಾರೆ ನಮಗೆ. ಸೊ ಮುಖ್ಯಮಂತ್ರಿಗಳನ್ನು ನಾವು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 5 ವರ್ಷಗಳ ಕಾಲಾವಧಿಗೆ ನೇಮಕವನ್ನು ಮಾಡ್ಕೊಂಡಿರ್ತೀವಿ. ಅಂದರೆ ಒಂದು ಸರ್ಕಾರ ಅಧಿಕಾರದಲ್ಲಿ ಇರುವ ತನಕ ಮುಖ್ಯಮಂತ್ರಿ ಅಧಿಕಾರದಲ್ಲಿರ್ತಾರೆ. ಅಥವಾ ಅದೇನಾದರೂ ಅವ್ರ ಅಧಿಕಾರ ಕಳ್ಕೊಂಡ್ರೆ ಮತ್ತೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಮತ್ತೆ ಅದೇ ವ್ಯಕ್ತಿ ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳನ್ನು ಕೂಡ ನಾವು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದೀವಿ. ಸೊ ರಾಜ್ಯಪಾಲರಿಗೆ ಸಹಾಯವಾಗಿ ಮುಖ್ಯಮಂತ್ರಿಗಳು ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಇತರ ಮಂತ್ರಿಗಳಿಗೆ ಸ್ವಲ್ಪ ಪದವಿ ಇದ್ದರೆ ಮತ್ತು ಅನುಭವ ಇದ್ದರೆ ಒಳ್ಳೆಯದು ಅನ್ನೋ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಅದನ್ನು ಪ್ಲೇಟೋ ಕೂಡ ಈ ಮಾತನ್ನು ಹೇಳ್ತಾ ಹೋಗ್ತಾರೆ. ಸೊ ನಮ್ಮ ದೇಶ ದಲ್ಲಿ ಕರ್ನಾಟಕವನ್ನು ತೆಗೆದುಕೊಂಡಾಗ ನಮ್ಮ ಕರ್ನಾಟಕದ ಸಚಿವಾಲಯ ಏನಿದೆ ಅವುಗಳನ್ನು ನಾವು ರೆಫರ್ ಮಾಡಿದಾಗ ನಮಗೆ ಈ ಥರ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಎಷ್ಟಿರಬೇಕು ಅಂದರೆ ಮಂತ್ರಿಗಳ ಸಂಖ್ಯೆ ಎಷ್ಟಿರಬೇಕು ಅಂತ ನಿರ್ಧಾರ ಮಾಡೋದೇ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಇದನ್ನೆಲ್ಲ ಮುಖ್ಯಮಂತ್ರಿ ನಿರ್ಧರಿಸಿ ತನಗೆ ಅನುಕೂಲಕ್ಕೆ, ತನ್ನ ಆಡಳಿತಕ್ಕೆ ಅನುಕೂಲಕ್ಕೆ ತಕ್ಕ ಹಾಗೆ ಮಂತ್ರಿಗಳನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕಾಗ್ತದೆ, ನೇಮಕ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಈ ಮಂತ್ರಿಗಳು ಈ ಮಂತ್ರಿಗಳು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ನಡ್ಕೊಂಡ್ರೆ ಮುಖ್ಯಮಂತ್ರಿಗಳ ವಿಶ್ವಾಸವನ್ನು ಕಳ್ಕೊಂಡು ತಮ್ಮ ಅಧಿಕಾರವನ್ನು ಕಳ್ಕೋಬೇಕಾಗ್ತದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಸಹಾಯಕರಾಗಿ ಅಂದರೆ ಸಮನ್ವಯತೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಸೊ ಹೀಗೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಎರಡೂ ಬಹಳ ಮುಖ್ಯ ಆಗಿರುತ್ತೆ. ದೇಶದ ಅಥವಾ ರಾಜ್ಯದ ಆಡಳಿತ ಸುಗಮವಾಗಿ ನಡಿಬೇಕಾದ್ರೆ ಅಲ್ಲಿಯ ಮುಖ್ಯಮಂತ್ರಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಬೇಕಾಗ್ತದೆ. ಸೊ ಇದನ್ನು ನಾವು ಸಚಿವ ಸಂಪುಟ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡೋದಾದರೆ ನಿಮಗೆ 1980ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಟಿ ಆಂಜನೇಯ ಅವರ ಸಚಿವ ಸಂಪುಟವನ್ನು ನಾನು ಇಲ್ಲಿ ಉದಾಹರಿಸ್ಬೋದು. ಆ ಸಚಿವ ಸಂಪುಟ 61 ಸಚಿವರಿಂದ ಕೂಡಿದ್ದು ತೀವ್ರ ವಿಮರ್ಶೆಯಿಂದಾಗಿ ಅಲ್ಲಿ ಅವಾಗ 61 ಜನ ಯಾಕೆ ಬೇಕು ಅನ್ನೋ ವಿಮರ್ಶೆಗೆ ಒಳಗಾಯಿತು. ಆ ಸಂದರ್ಭದಲ್ಲಿ ಅದನ್ನು 45ಕ್ಕೆ ಇಳಿಸಲಾಯಿತು. ಹೀಗೆ ಆಯಾ ರಾಜ್ಯಕ್ಕೆ ಎಷ್ಟು ಅಗತ್ಯ ಇದೆ, ಮಂತ್ರಿಗಳ ಸಂಖ್ಯೆ ಎಷ್ಟೆಷ್ಟು ಅಗತ್ಯ ಇದೆ ಅದನ್ನು ನೋಡಿಕೊಂಡು ಆರ್ಥಿಕ ಪರಿಸ್ಥಿತಿ ಮತ್ತು ಮಂತ್ರಿಗಳ ಅಗತ್ಯತೆಯ ಸಂಖ್ಯೆ ಇವೆಲ್ಲವನ್ನು ನೋಡಿಕೊಂಡು ನಾವು ಅವರ ಸಂಖ್ಯೆಯನ್ನು, ಮಂತ್ರಿಮಂಡಲದ ಸಂಖ್ಯೆ ಅಥವಾ ಸಚಿವ ಸಂಪುಟದ ಗಾತ್ರವನ್ನು ನಾವು ನಿರ್ಧರಿಸಬೇಕಾಗ್ತದೆ ಅನ್ನೋದನ್ನು ಸಂವಿಧಾನದಲ್ಲಿ ಇದರದ ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಮುಖ್ಯಮಂತ್ರಿಗಳು ರಾಜ್ಯದ ಬಹುಮತ ಪಡೆದ ಪಕ್ಷದ ನಾಯಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ, ನಾಯಕನಾಗಿ ಇರ್ತಾರೆ. ಅವರನ್ನು ನಾವು ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ಕೊತೀವಿ. ಇಂಥ ಮಂತ್ರಿಯಾಗಿ ನೇಮಕ ಆದಮೇಲೆ ಅವ್ರು ಏನೇನೆಲ್ಲ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ವಿವರವಾಗಿ ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ. ಈಗ ಸಚಿವ ಸಂಪುಟದ ಅವರು ಸಚಿವ ಸಂಪುಟವನ್ನು ರಚನೆ ಮಾಡ್ತಾರೆ, ಮಂತ್ರಿಗಳಿಗೆ ಖಾತೆಗಳನ್ನು ಹಂಚಿಕೊಡ್ತಾರೆ, ಕ್ಯಾಬಿನೆಟ್ನ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ವಿಧಾನಸಭೆಯ ನಾಯಕನಾಗಿ ಕರ್ತವ್ಯ ನಿರ್ವಹಿಸ್ತಾರೆ, ಸರ್ಕಾರದ ಮುಖಂಡರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಹೊಂದಾಣಿಕೆ ಮತ್ತು ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ಅಂದರೆ ವಿವಿಧ ಇಲಾಖೆಗಳ ನಡುವೆ ಹೊಂದಾಣಿಕೆ ಮತ್ತು ಮೇಲ್ವಿಚಾರಣೆಯನ್ನು ಮಾಡ್ತಾರೆ.
ಮತ್ತು ಇವರು ವಿಧಾನಸಭಾ ವಿಸರ್ಜನಾ ಅಧಿಕಾರಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹೀಗೆ ನೇಮಕಾತಿ ಅಧಿಕಾರ, ಹೀಗೆ ಅನೇಕ ಅಧಿಕಾರಗಳನ್ನು ನಿರ್ವಹಿಸ್ತಾ ಮುಖ್ಯಮಂತ್ರಿ ರಾಜ್ಯದ ಕಾರ್ಯಾಂಗದ ಅತ್ಯುನ್ನತ ಸ್ಥಾನದಲ್ಲಿ ಇರುವಂತಹ ಗೌರವಾನ್ವಿತ ವ್ಯಕ್ತಿ ಅಂತ ಹೇಳ್ತೀನಿ. ಸೊ ಇದು ರಾಜ್ಯದ ಮುಖ್ಯಮಂತ್ರಿ. ಸೊ ರಾಜ್ಯದ ಮುಖ್ಯಮಂತ್ರಿಯ ಪೊಸಿಷನ್ ಬಗ್ಗೆ ಮತ್ತು ರೋಲ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಮುಂದಿನ ಸೆಷನ್ನಲ್ಲಿ ನಾನು ನಿಮಗೆ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಸೊ ಮುಖ್ಯಮಂತ್ರಿಯ ಸ್ಥಾನ ಬಹಳ ಮುಖ್ಯವಾದದ್ದು. ಮುಖ್ಯಮಂತ್ರಿಗಳು ಆಳುವ ಪಕ್ಷದ ಅಥವಾ ಬಹುಮತ ಪಡೆದ ಪಕ್ಷದ ನಾಯಕನಾಗಿರ್ತಾನೆ ಅನ್ನೋದು ಬಹಳ ಮುಖ್ಯ. ಮತ್ತು ಮುಖ್ಯಮಂತ್ರಿ ಮೇಧಾವಿಯಾಗಿರಬೇಕು, ಅನುಭವ ಇರಬೇಕು. ಮತ್ತು ಇತರ ಮಂತ್ರಿಗಳನ್ನು ಸೇರಿಸ್ಕೊಳ್ಬೇಕಾದ್ರೆ ಅವರು ಆ ಅನುಭವ ಇರುವ ಅಥವಾ ಅನುಭವಿ ರಾಜಕಾರಣಿಗಳನ್ನು ಮಂತ್ರಿಗಳನ್ನಾಗಿ ನೇಮಿಸಿಕೊಳ್ಳಬೇಕು. ಆಗ ನಮಗೆ ಉತ್ತಮವಾದಂಥ ಕ್ಯಾಬಿನೆಟ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಥವಾ ಸಚಿವ ಸಂಪುಟ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮಂತ್ರಿಮಂಡಲ ಅಂತ ಏನು ಹೇಳ್ತೀವಿ ಅದು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮಂತ್ರಿಮಂಡಲ ಮತ್ತು ಮುಖ್ಯಮಂತ್ರಿ ಇವರಿಬ್ಬರ ಸಹಕಾರದಿಂದ ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಸ್ಥಾನ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಧನ್ಯವಾದಗಳು.